ನಮಸ್ಕಾರ ವೀಕ್ಷಕರೇ. ಮನಸ್ಸಿದ್ದರೆ ಮಾರ್ಗ ಅಂದರೆ ನಾವು ಮನಸ್ಸು ಮಾಡಿದ್ರೆ ಎಂತಹ ಕಾರ್ಯದಲ್ಲೇ ಆಗಲಿ ಜಯವನ್ನು ಸಾಧಿಸ್ಬೋದು. ಈ ಮಾತು ಎಷ್ಟು ಸತ್ಯವೋ ಆಯುರ್ವೇದದಲ್ಲಿ ಆರೋಗ್ಯ ಇದೆ ಅನ್ನೋ ಮಾತು ಕೂಡ ಅಷ್ಟೇ ಸತ್ಯ. ನಮ್ಮ ಪ್ರಾಚೀನ ಕಾಲದಿಂದಲೂ ಋಷಿ ಮುನಿಗಳ ಆವಿಷ್ಕಾರದಿಂದ ಬಳಕೆಯಲ್ಲಿರುವ ಆಯುರ್ವೇದ ಸಕಲ ರೋಗಗಳಿಗೂ ಗುಣಪಡಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಇಂಥ ಅದ್ಭುತ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಲ್ಲಿ. ಬನ್ನಿ ಅವರೊಂದಿಗೆ ಸಂವಾದ ನಡೆಸೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈಗ ಡಿಪ್ತೀರಿಯಾ ಅನ್ನೊಂದು ಸಮಸ್ಯೆ, ಇದು ಹೇಗೆ ಉಂಟಾಗುತ್ತೆ, ಹಾಗೆ ಇದಕ್ಕೆ ಪರಿಹಾರ ಏನಿದೆ ಆಯುರ್ವೇದದಲ್ಲಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ಡಿಪ್ತೇರಿಯಾ ಅಂತಂದರೆ ಚಿಕ್ಕ ಮಕ್ಕಳಲ್ಲಿ ನೀರಿನ ಅಂಶ, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ, ವಾಂತಿ ಮತ್ತು ಬೇದಿ ಜಾಸ್ತಿ ಆಗುತ್ತೆ. ಮತ್ತು ಈ ಬೇದಿ ಆದಾಗ ಚಿಕ್ಕ ಮಕ್ಕಳಿಗೆ ಹಸಿರು ಕಲರ್ನಲ್ಲಿ ಅಂದರೆ ಹಸಿರು ಬಣ್ಣದಲ್ಲಿ ಈ ಒಂದು ಮಲವಿಸರ್ಜನೆ ಆಗುತ್ತೆ ಇವರಿಗೆ. ಮತ್ತು ಮೂತ್ರ ಕೂಡ ತುಂಬ ಹಳದಿ ಬಣ್ಣದಲ್ಲಿ ಹೋಗುತ್ತೆ. ಆದಷ್ಟು ಇವರು ಹೆಚ್ಚು ನೀರನ್ನು ಕುಡಿಸಬೇಕಾಗತ್ತೆ ಮಕ್ಕಳಿಗೆ. ಮತ್ತು ಈ ಡಿಪ್ತೇರಿಯಾ ಆದವರಿಗೆ ಇವತ್ತು ನಾವು 2 ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಅವು ತುಂಬ ಉಪಯುಕ್ತವಾದಂಥದ್ದು. ಮತ್ತು ಆದಷ್ಟು ಹೆಚ್ಚು ಎಳ್ನೀರನ್ನು ಮತ್ತು ನೀರನ್ನು ಇವರಿಗೆ ಸರಿಯಾದ ಒಂದು ವೇಳೆಗೆ ಕೊಡ್ತಾ ಬಂದುಬಿಟ್ರೆ ಈ ಒಂದು ತೊಂದರೆ ಹೋಗುತ್ತೆ. ಆದಷ್ಟು ಇವತ್ತು ನಮ್ಮ ಮನೆಯಲ್ಲಿ ಒಂದು ಎಳ್ನೀರು ತೆಗೆದುಕೊಂಡು ಬರೋಷ್ಟು ನಮ್ಮ ಹತ್ರ ಒಂದು ಪುರ್ಸೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ಕೆಲವರು ಬಡವರಿಗೆ ಕೂಡ ಅದನ್ನು ಕೂಡ ತಗೊಳಕ್ಕಾಗೋದಿಲ್ಲ. ಮನೆಯಲ್ಲೇ ಅವರು ಒಂದು ಚಿಟಿಕೆಯಷ್ಟು ಸಕ್ಕರೆ, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ನೀರಿನಲ್ಲಿ ಕಾಸಿ ಬಿಸಿ ಮಾಡಿ 1 ಲೋಟದಷ್ಟು ಅದನ್ನು ಮಕ್ಕಳಿಗೆ ಒಂದು ಹಾಫ್ ಆನ್ ಅವರ್ ಅಂದರೆ ಅರ್ಧ ಗಂಟೆ ಸಮಯದಲ್ಲಿ ಕೊಡ್ತಾ ಬಂದರೆ ಈ ಒಂದು ತೊಂದರೆಯಿಂದ ಅವರು ಗುಣಮುಕ್ತರಾಗ್ಬೋದು. ಇನ್ನೊಂದು, ಆದಷ್ಟು ಹೆಚ್ಚು ಅವರಿಗೆ ಮಜ್ಜಿಗೆಯನ್ನು ಕೊಡೋದು, ಆದಷ್ಟು ಹೆಚ್ಚು ಕೊಡಬೇಕು ಮಜ್ಜಿಗೆಯನ್ನು. ಮತ್ತು ಇವರಿಗೆ ಐರನ್ ಕಂಟೆಂಟ್ ಇರುವಂಥ ಆಹಾರವನ್ನು ಬಹಳ ಮೃದುವಾಗಿ ಅದನ್ನು ಮೆತ್ತಗೆ ಮಾಡಿ ಆಹಾರವನ್ನು ಕೊಡಬೇಕಾಗತ್ತೆ. ಆದಷ್ಟು ಹಾರ್ಡ್ ಮತ್ತು ಡ್ರೈ ಫಾರ್ಮಲ್ಲಿರುವಂಥ ಆಹಾರಗಳು ಮತ್ತು ಈ ಒಣಗಿಸಿದಂಥ ಏನು ಮೆಣಸಿನಕಾಯಿ ಇರುತ್ತೆ ಅದನ್ನು ಇವರು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು. ಮೆಣಸಿನಕಾಯಿ ಮತ್ತು ಒಣಮೆಣಸು ಇವನ್ನು ಕಂಪ್ಲೀಟಾಗಿ ಅಂದರೆ ಏನೋ ಸ್ವಲ್ಪ ಹಾಕಿದ್ದಾರೆ ಅನ್ನಬೇಕು ಅಡುಗೆಯಲ್ಲಿ, ಅಷ್ಟು ಮಾತ್ರ ಅದನ್ನು ಮಕ್ಕಳಿಗೆ ಹಾಕಿ ನೀವು ಕೊಡಬೇಕು. ಉಪ್ಪು ಅನ್ನೋದೇನಿದೆ ಅದನ್ನು ಕೂಡ ನೀವು ಸರಿ ಪ್ರಮಾಣದಲ್ಲಿ ಹಾಕಬೇಕು. ಹೆಚ್ಚು ಉಪ್ಪು ಹಾಕಿ ಕೊಡುವಂಥದ್ದು ಒಳ್ಳೆಯದಲ್ಲ ಅಂಥೇಳಿ. ಯಾಕಂದರೆ ಉಪ್ಪಿನ ಅಂಶ ದೇಹದಲ್ಲಿ ಹೆಚ್ಚು ಹೋದಾಗ ಮತ್ತೆ ಡ್ರೈನೆಸ್ ಆಗುತ್ತೆ, ಬಾಯಾರಿಕೆ ಹೆಚ್ಚಾಗುತ್ತೆ. ನಿಮಗೆ ಇದೊಂದು ಸಿಂಪ್ಟಮ್ಸ್. ಈಗ ಮಕ್ಕಳಿಗೆ ಈ ಡಿಪ್ತೇರಿಯಾ ಆದಾಗ ಹೆಚ್ಚು ಸ್ವಲ್ಪ ನೀವು ಉಪ್ಪನ್ನು ಜಾಸ್ತಿ ಯಾವುದೋ ಆಹಾರದಲ್ಲಿ ಹಾಕಿದಾಗ ಅವರ ಬಾಯಿ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಸ್ವೆಟ್ ಜಾಸ್ತಿ ಆಗ್ತಾರೆ ಆ ಟೈಮ್ದಲ್ಲಿ. ಮತ್ತು ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಒಂಥರ ಏನೋ ತಲೆಭಾರ, ಆಮೇಲೆ ಅವ್ರಿಗೆ ಹೇಳಲಾರ್ದಂಥ ಒಂದು ಸಂಕಟ ಹೊಟ್ಟೆಯಲ್ಲಾಗುತ್ತೆ, ಹೊಟ್ಟೆ ಹಸಿವಾಗುತ್ತೆ, ಮತ್ತು ತಿನ್ಲಿಕ್ಕೆ ಹೋದರೆ ಒಮಿಟ್ ಆಗುತ್ತೆ. ಈ ಒಂದು ತೊಂದರೆ ಎಲ್ಲ ಡಿಪ್ತೇರಿಯಾದಲ್ಲಿ ಕಾಣುವಂಥದ್ದು. ಆದಷ್ಟು ನೀವು ಮಕ್ಕಳನ್ನು ಒಂದು ಸ್ವಚ್ಛ ವಾತಾವರಣದಲ್ಲಿ ನೀರನ್ನು ಕುದಿಸಿ ಆರಿಸಿದಂಥ ನೀರನ್ನು ಮಕ್ಕಳಿಗೆ ನೀವು ಕೊಡಬೇಕು. ಹಾಗೆ ತಣ್ಣನೆ ನೀರನ್ನು ಯಾವುದೋ ಟ್ಯಾಪ್ ವಾಟರ್ನಲ್ಲಿ ಹಿಡ್ಕೊಂಬರೋದು ಅಥವಾ ಯಾವುದೋ ಈ ಬಾವಿಯಲ್ಲಿ ತೆಗೆದುಕೊಂಡಂಥ ನೀರೇ ಇರ್ಬೋದು, ಆ ನೀರನ್ನು ಕೂಡ ನೀವು ಕುದಿಸಿ ನಂತರ ಅದನ್ನು ತಣ್ಣಗೆ ಮಾಡಿ ಆ ನೀರನ್ನು ಮಕ್ಕಳಿಗೆ ಕೊಡಬೇಕು. ಆದಷ್ಟು ಆಹಾರವನ್ನು ಹೆಚ್ಚು ಕೊಡಬಾರ್ದು, ಸ್ವಲ್ಪ ಈ ಗಂಜಿ ರೂಪದಲ್ಲಿ ನೀವು ಆಹಾರವನ್ನು ಮಾಡಿಕೊಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಆದಷ್ಟು ಬೇಗ ಡೈಜೆಸ್ಟ್ ಆಗುವಂಥದ್ದು, ಜೀರ್ಣ ಆಗುವಂಥ ಆಹಾರಗಳನ್ನು ಮಕ್ಕಳಿಗೆ ಕೊಡಬೇಕಾಗುತ್ತೆ. ಅದನ್ನು ನೀವು ಈ ಒಂದು ನಾನು ಏನು ಹೇಳಿದೆ, ನೀರಿನಲ್ಲಿ ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ಕೊಡೋ ಒಂದು ಏನು ಪದ್ಧತಿ ಇದೆ, ಇದು ಕಂಟಿನ್ಯೂಸ್ ಆಗಿ ಪ್ರತಿ ಅರ್ಧ ಗಂಟೆಗೆ ಮಾಡಿದ ನಂತರ ಆಮೇಲೆ ಮಧ್ಯಾಹ್ನ ಸಮಯದಲ್ಲಿ ಸ್ವಲ್ಪ ಅವರಿಗೆ ಗಂಜಿ, ಅನ್ನದ ಗಂಜಿನೂ ಆಗಿರ್ಬೋದು ಅಥವಾ ರಾಗಿ ಗಂಜಿ ಆಗಿರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಮಕ್ಕಳಿಗೆ ಕೊಡ್ತಾ ಬರಬೇಕು. ಒಂದೇ ಸಾರಿ ಅವರಿಗೆ ಈ ಆಹಾರವನ್ನು ಕೊಟ್ಟಾಗ ಜೀರ್ಣ ಸರಿ ಆಗೋದಿಲ್ಲ. ಅಂಥ ಸಮಯದಲ್ಲಿ ಹೆಚ್ಚು ಡ್ರೈ ಫುಡ್ಡು ಅಥವಾ ಯಾವುದೋ ಒಂದು ಸೂಪ್ ಮಾಡ್ತಾರೆ, ಈಗ ನಾನ್ ವೆಜಿಟೇರಿಯನ್ ಸೂಪ್ಗಳೇ ಆಗಿರ್ಬೋದು ಅಥವಾ ವೆಜಿಟೇರಿಯನ್ ಸೂಪೇ ಆಗಿರ್ಬೋದು, ಅಷ್ಟು ಬೇಗ ಅಂಥದಕ್ಕೆಲ್ಲ ಹೋಗೋದು ಒಳ್ಳೆಯದಲ್ಲ. ಮತ್ತು ದಾಲನ್ನು ಕೊಡೋದು, ದಾಲಲ್ಲಿ ಹೆಸರು ಬೇಳೆಯ ಒಂದು ಕಿಚಡಿ ರೂಪದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಅರಿಶಿಣವನ್ನು ಹಾಕಿ ಕೊಡುವಂಥದ್ದು ಅಭ್ಯಾಸ ಇರುತ್ತೆ, ಅದನ್ನು ಕೊಡ್ಬೋದು. ಆದರೆ ಹೆಚ್ಚು ಕೊಡೋದು ಒಳ್ಳೆಯದಲ್ಲ ಅಂತ ಹೇಳಿ ಈ ಸಮಯದಲ್ಲಿ ಆದಷ್ಟು ಹೆಚ್ಚು ಆ ಮಕ್ಕಳಿಗೆ ನೀರಿನ ಅಂಶ ಜ್ಯೂಸನ್ನು ಕೊಡ್ಸೋದು, ಈ ಆ್ಯಪಲ್ ಜ್ಯೂಸೇ ಆಗಿರ್ಬೋದು ಅಥವಾ ಬನಾನಾ ಒಂದು ಬಿಟ್ಟು ಅಂದರೆ ಬಾಳೆಹಣ್ಣನ್ನು ಬಿಟ್ಟು ಉಳಿದೆಲ್ಲ ಹಣ್ಣುಗಳನ್ನು, ಸಿಟ್ರಸ್ ಫ್ರೂಟ್ ಆಗಿರ್ಬೋದು, ಅವನ್ನ ಕೊಡೋದು ತುಂಬ ಉತ್ತಮ. ಆದಷ್ಟು ಅವರಿಗೆ ಹಾರ್ಡ್ ಸಬ್ಸ್ಟೆನ್ಸ್ ಅಂದರೆ ಡೈಜೆಸ್ಟ್ ಆಗಲಾರ್ದಂಥ ಆಹಾರವನ್ನು ಮಾತ್ರ ಕೊಡಲಿಕ್ಕೆ ಹೋಗಬೇಡಿ. ಇಷ್ಟು ಈ ಡಿಪ್ತೇರಿಯಾ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತು ಇವತ್ತು ನಾವೇನು 2 ಪ್ರಯೋಗಗಳನ್ನು ತೋರಿಸ್ತಾ ಇದ್ದೀವಿ ಅದ್ರ ಬಗ್ಗೆ ಧ್ಯಾನ ವಹಿಸಿ ಅದರ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸ್ನೇಹಿತರೆ, ಈ ಡಿಪ್ತೀರಿಯಾ ಸಮಸ್ಯೆಗೆ ಪರಿಹಾರ ಏನು ಮತ್ತು ಇದು ಬಂದಾಗ ಮಕ್ಕಳಿಗೆ ಯಾವ ರೀತಿಯ ಒಂದು ಆಹಾರ ಕೊಡಬೇಕು, ಇದರ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ಇದೇ ಸಮಸ್ಯೆಗೆ ಅಂದರೆ ಡಿಪ್ತೀರಿಯಾ ಸಮಸ್ಯೆ ಉಂಟಾದಾಗ ಮನೆಯಲ್ಲೇ ಯಾವ ರೀತಿ ಒಂದು ಮನೆ ಔಷಧಗಳನ್ನ ತಯಾರಿಸ್ಕೋಬೋದು ಅನ್ನೋದನ್ನ ನೋಡೋಣ. ಅದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಎಳ್ನೀರು, ಪುದೀನ, ತುಳಸಿ ಎಲೆ, ಲವಂಗ, ಉಪ್ಪು ಮತ್ತು ಸಕ್ಕರೆ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ ಅದಕ್ಕೆ ಸಕ್ಕರೆ ಮತ್ತು ಉಪ್ಪನ್ನು ಬೆರೆಸಬೇಕು. ಈಗ 1/4 ಚಮಚದಷ್ಟು ನಾವು ಸಕ್ಕರೆಯನ್ನು ಹಾಕಬೇಕು. 1/4 ಚಮಚದಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು, ಇದರಲ್ಲಿ ಸಕ್ಕರೆ ಉಳಿಬಾರ್ದು, ಎಲ್ಲ ಕರಗಿಸ್ಬೇಕು ನಾವು. ಇದೇ ಸಮಯದಲ್ಲಿ ನಾವು ಲವಂಗವನ್ನು ಹಾಕಬೇಕು. ಒಂದು 3 ಲವಂಗವನ್ನು ಹಾಕಬೇಕು. ಆದಷ್ಟು ಇದರಲ್ಲಿ ಲವಂಗನ ಏನಕ್ಕೆ ಸೇರಿಸ್ತಿದ್ದೀವಿ, ಇದು ಏನೊಂದು ಪಾತ್ರ ವಹಿಸುತ್ತೆ ಈ ಡಿಪ್ತೀರಿಯಾ ಸಮಸ್ಯೆನ ನಿವಾರಿಸಲು? ಮುಖ್ಯವಾಗಿ ಇದನ್ನು ನಾವು ಮಕ್ಕಳಿಗೆ ಕುಡಿಸುವಾಗ ಅವರಿಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರ್ಬೋದು. ಅದನ್ನು ಸ್ಟಾಪ್ ಮಾಡೋದಕ್ಕೆ ನಾವು ಲವಂಗ ಯೂಸ್ ಮಾಡ್ತೀವಿ. ಇದು ಕುದಿಯೋವರೆಗೂ ಇದನ್ನ ನಾವು ಕಾಯಿಸ್ಬೇಕಾಗತ್ತಾ? ಹೌದು. ಈಗ ಇಲ್ಲಿ ಸಕ್ಕರೆ ಮತ್ತು ಉಪ್ಪು ಸಂಪೂರ್ಣವಾಗಿ ಕರಗಿದೆ. ಈಗ ಒಂದು ಕುದಿ ಬಂದರೆ ನಾವು ಇದನ್ನು ಇಳಿಸ್ಕೊಂಡು ನಂತರ ನಾನು ಏನು ಮಾಡೋದು ಅಂತ ಹೇಳ್ತೀನಿ. ಇದು ಕುದಿ ಬರೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಪುದೀನ ಮತ್ತು ತುಳಸಿ ಎಲೆಗಳನ್ನು ಜಜ್ಕೊಳ್ಬೇಕು. ಒಂದು 5 ರಿಂದ 6 ಪುದೀನ ಎಲೆಗಳು, ಒಂದು 2 ತುಳಸಿ ಎಲೆಗಳನ್ನು ಹಾಕಬೇಕು. ಇದಕ್ಕೆ ಉಪ್ಪು ಅಥವಾ ಸಕ್ಕರೆ ಸೇರಿಸೋದೇನು ಅವಶ್ಯಕತೆ ಇಲ್ಲ ಅಲ್ವಾ? ಪುದೀನದ ಸುವಾಸನೆ ಈಗಲೂ ಕೂಡ ಬರ್ತಾ ಇದೆ. ಹೌದೌದು. ಅಷ್ಟಾದ್ರೆ ಸಾಕು. ಸಾಕಲ್ವಾ? ಇದನ್ನು ನಾವು ಇದಕ್ಕೆ ಕುದಿಯೋ ನೀರಿಗೆ ಹಾಕ್ಕೊಳ್ಬೇಕು. ಎಷ್ಟು ಚಮಚಗಳನ್ನ? ಇದನ್ನು ಒಂದು 2 ರಿಂದ 3 ಸ್ಪೂನ್ಗಳಷ್ಟು ನಾವು ಕೊಡಬೇಕು ಪ್ರತಿ ಅರ್ಧ ಗಂಟೆ. ಈಗ ಕುದಿ ಬಂದಿದೆ, ಆಫ್ ಮಾಡ್ಕೊಳ್ತೀನಿ. ಈಗ ಈ ಥರ ಒಂದು ಏನು ಕಷಾಯ ಥರದ ರೀತಿಯಲ್ಲಿ ಇದು ಸಿದ್ಧವಾಗಿದೆ. ಇದು ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ನಾವು ಇದನ್ನು ಈಗ ಎಷ್ಟು ಇದು ಪ್ರಮಾಣದಲ್ಲಿದೆ ಇಷ್ಟನ್ನು ಕೂಡ ನಾವು ಇದಕ್ಕೆ ಈ ಸಂಪೂರ್ಣ ಪ್ರಮಾಣವನ್ನು ನಾವು ಇದು ಈ ಎಳ್ನೀರಿಗೆ ಹಾಕ್ಕೊಂಡು ಕಲಿಸ್ಬೇಕಾಗುತ್ತೆ. ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ಈಗ ಇದು ತಣ್ಣಗಾಗಿದೆ. ಇದನ್ನು ನಾವು ಎಳ್ನೀರಿನಲ್ಲಿ 1 ಗ್ಲಾಸ್ ಎಳ್ನೀರು ತೊಗೊಂಡಿದ್ದೀವಿ, ಅದರಲ್ಲಿ ಇದನ್ನು ಬೆರೆಸಬೇಕು. ಈ ಥರ ಬೆರೆಸಿದ ನಂತರ ಇದನ್ನು ಅರ್ಧ ಗಂಟೆಗೆ ಒಮ್ಮೆ ನೀವು 2 ರಿಂದ 3 ಟೀ ಸ್ಪೂನಷ್ಟು ಈ ಒಂದು ಪೇಯ ಏನು ನಾವು ಮಾಡಿದ್ದೀವಿ, ಸಿದ್ಧ ಮಾಡಿದ್ದೀವಿ, ಇದನ್ನು ಕೊಡ್ತಾ ಬರಬೇಕು. ಮತ್ತು ಇದನ್ನು ಕುಡಿದ ನಂತರ ಸ್ವಲ್ಪ ನಾನು ಮೊದಲೇ ಹೇಳಿದ ಹಾಗೆ ಗಂಜಿ ರೂಪದಲ್ಲಿ ಸ್ವಲ್ಪ ಆಹಾರವನ್ನು ಮಕ್ಕಳಿಗೆ ನೀವು ಕೊಡ್ತಾ ಬಂದರೆ ಈ ಒಂದು ತೊಂದರೆಯಿಂದ ನೀವು ಹೊರಗೆ ಬರ್ಬೋದು. ಮತ್ತು ಆದಷ್ಟು ಇದನ್ನು ಕುಡಿಸುವಾಗ ಜಾಗ್ರತೆಯನ್ನು ವಹಿಸಿ. ಇದನ್ನು ಬಿಸಿಯಾಗಿ ಕುಡಿಸ್ಬಾರ್ದು. ನಾರ್ಮಲ್ಲಾಗಿ ಒಂದು ರೂಮ್ ಟೆಂಪ್ರೇಚರ್ ತಣ್ಣಗಿರುವಂಥ ಸಮಯದಲ್ಲಿ ಕೂಡ ಇದನ್ನು ನೀವು ಕುಡಿಸ್ಬೇಕು. ಅದನ್ನು ಡಿಫ್ತೀರಿಯಾಗೆ ಮನೆ ಔಷಧ ಬೇಕಾಗುವ ಸಾಮಗ್ರಿಗಳು: ಎಳನೀರು, ಪುದೀನ, ತುಳಸಿ ಎಲೆ, ಲವಂಗ, ಉಪ್ಪು ಮತ್ತು ಸಕ್ಕರೆ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕುಟಾಣಿಗೆ ಪುದೀನ, ತುಳಸಿ ಎಲೆಯನ್ನು ಹಾಕಿ ಜಜ್ಜಿಕೊಂಡು ಕಾಯುತ್ತಿರುವ ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು 1 ಲೋಟಕ್ಕೆ ಸೋಸಿಕೊಳ್ಳಿ. ನಂತರ ಅದನ್ನು ಎಳನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಡಿಫ್ತೀರಿಯಾಗೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ನೋಡಿದ್ವಲ್ಲ ಈ ಡಿಪ್ತೀರಿಯಾ ಸಮಸ್ಯೆಗೆ ಹೇಗೆ ಸುಲಭವಾಗಿ ಮನೆಯಲ್ಲೇ ಲವಂಗ, ಎಳ್ನೀರು, ಈ ತುಳಸಿ, ಪುದೀನ ಇವಿಷ್ಟನ್ನು ಉಪಯೋಗಿಸಿ ಒಂದು ಒಳ್ಳೆ ಮನೆ ಔಷಧ ತಯಾರಿಸ್ಬೋದು ಅಂತ. ನೀವು ಕೂಡ ಪ್ರಯೋಗಿಸಿ ನೋಡಿ, ಹಾಗೆ ಇದರ ಪ್ರಯೋಜನನ ಪಡ್ಕೊಳ್ಳಿ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಮದ್ದಿದೆ. ಅದು ಏನು ಸ್ನೇಹಿತರೆ? ಬನ್ನಿ, ಮಕ್ಕಳಲ್ಲಿ ಉಂಟಾಗುವ ಡಿಸೆಂಟ್ರಿ ಸಮಸ್ಯೆಗೆ ಹೇಗೆ ರವೆ, ಓಂ ಕಾಳನ್ನು ಉಪಯೋಗಿಸಿ ಒಂದು ಗಂಜಿ ತಯಾರಿಸ್ಬೋದು ಅಂತ ನೋಡೋಣ.
ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಓಂ ಕಾಳು, ಹಾಲು, ಸಕ್ಕರೆ, ಉಪ್ಪು, ಕರಿಬೇವಿನ ಸೊಪ್ಪು ಹಾಗೂ ರವೆ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಗ್ಲಾಸಿನಲ್ಲಿ ಒಂದು ಅರ್ಧ ಕಪ್ನಷ್ಟು ನಾವು ನೀರನ್ನು ಹಾಕಬೇಕು. ಈ ನೀರನ್ನು ಹಾಕಿದ ಮೇಲೆ ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ರವೆಯನ್ನು ಹಾಕಿ ಮತ್ತು ಇದೇ ಸಮಯದಲ್ಲಿ ನಾವು ಒಂದು 1/4 ಚಮಚದಷ್ಟು ಓಂ ಕಾಳವನ್ನು ಹಾಕಬೇಕು. ಇದು ಬೇಯುವಾಗ ನಾವು ಒಂದು 3 ರಿಂದ 4 ಕರಿಬೇವಿನ ಸೊಪ್ಪನ್ನು ಹಾಕ್ತೇವೆ. ಈಗ ಒಂದು ಸ್ವಲ್ಪ ಉಪ್ಪು ಮತ್ತು 1/4 ಚಮಚದಷ್ಟು ಸಕ್ಕರೆ. ರವೆ ಈಗ ಬೇಯ್ತಾ ಇದೆ. ಇದಕ್ಕೆ ನಾವು ಕೊನೆಯದಾಗಿ ಹಾಲನ್ನು ಹಾಕ್ತಾ ಹೋಗಬೇಕು. ಈಗ ಔಷಧ ಅನ್ನೋದಕ್ಕಿಂತ ಒಂದು ರೀತಿ ನಾವು ಮಕ್ಕಳಿಗೆ ಗಂಜಿ ಕೊಡ್ತಾ ಇರ್ತೀವಿ, ಅವ್ರಿಗೆ ಹೊಟ್ಟೆ ಹಸಿದಾಗ, ಆ ರೀತಿಯಲ್ಲೂ ಉಪಯೋಗಿಸ್ತೀವಿ. ಹೌದು, ಅದೇ ರೀತಿಯಾಗಿಯೇ ನಾವು ಉಪಯೋಗಿಸ್ಬೇಕಾಗತ್ತೆ. ಈ ಥರ ನಾವು ಈ ಗಂಜಿಯನ್ನು ತಯಾರಿಸಬೇಕು. ಮತ್ತು ಇದನ್ನು ಕೊಡುವಾಗ ನಾವು ಇದನ್ನು ಸೋಸ್ಕೊಳ್ಬೇಕಂತಂದರೆ ಈ ಓಂ ಕಾಳನ್ನ ಮತ್ತು ಕರಿಬೇವು ಎಲೆಗಳನ್ನು ನಾವು ಸೋಸ್ಕೊಳ್ಬೇಕಾಗತ್ತೆ. ಈಗ ಇದು ಸಿದ್ಧವಾಗಿದೆ. ಇದನ್ನು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಳ್ಳೋಣ. ನಿಮಗೆಲ್ಲ ಅನ್ನಿಸ್ತಿರ್ಬೋದು ಗಂಜಿಯನ್ನು ನಾರ್ಮಲ್ ಆಗಿ ಎಲ್ಲ ರವೆ ಜೊತೆಗೇ ಕೊಡ್ತಾರೆ, ಇವರೇನು ಹಾಲು ಮಾತ್ರ ಕೊಡ್ತಾ ಇದ್ದಾರೆ ಅಂಥೇಳಿ. ಯಾಕಂದರೆ ಅದರಲ್ಲಿರುವಂಥ ಸತ್ವಗಳು ಇದರಲ್ಲಿ ಬಂದಿರುತ್ತೆ ಮತ್ತು ಆ ಮಗುಗೆ ಅಷ್ಟು ಕಚ್ಚಿ ಅಗದು ತಿನ್ನುವಂಥ ಶಕ್ತಿ ಇರೋದಿಲ್ಲ, ಅಷ್ಟು ಕಳ್ಕೊಂಡು ಬಿಟ್ಟಿರುತ್ತೆ. ಅದಕ್ಕಾಗಿ ಈ ರೀತಿಯ ಒಂದು ಗಂಜಿಯ ಸೇವನೆ ಏನಿದೆ ಅದು ತುಂಬ ಉಪಯೋಗಕಾರಿ ಅಂತ ಹೇಳಿ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಈ ಥರವಾದಂಥ ಏನು ಯಾವ ಒಂದು ಥಿಕ್ನೆಸ್ ಇದೆ, ಒಂದು ಅಷ್ಟು ದಪ್ಪವಾಗಿ ಬರಬೇಕದು. ಬಂದ ನಂತರ ಈ ಥರ ನೀವು ಸೋಸ್ಕೊಂಡ ನಂತರ ಈ ರೀತಿ ಆಗುತ್ತೆ. ಈಗ ಇಂಥ ಹಾಲು ಅಥವಾ ಗಂಜಿಯನ್ನು ತಯಾರಿಸಿದಂಥದ್ದನ್ನು ನಾವು ಡಿಪ್ತೇರಿಯಾ ಆದಂಥ ಮಕ್ಕಳಿಗೆ ಕೊಟ್ಟಾಗ ಅವರಿಗೆ ತುಂಬ ಉಪಯೋಗಕಾರಿಯಾಗುತ್ತೆ. ಹೊಟ್ಟೆ ಹಸಿವು ಕೂಡ ನೀಗುತ್ತೆ. ಮತ್ತು ಹೊಟ್ಟೆ ಹಸಿವು ಮತ್ತೆ ಆದಾಗ ಇದನ್ನೇ ಕೊಡ್ತಾ ಬಂದರೆ ಅವರ ದೇಹದಲ್ಲಿ ಒಂದು ಶಕ್ತಿ ಬರುತ್ತೆ, ಉತ್ಸಾಹ ಬರುತ್ತೆ ಮತ್ತು ಆಹಾರವನ್ನು ಸೇವಿಸುವಂತಹ ಒಂದು ಆಸೆ ಹುಟ್ಟುತ್ತೆ. ಆದ್ದರಿಂದ ಇಂಥ ಒಂದು ದ್ರವ್ಯ ರೂಪವಾಗಿರುವಂಥ ಗಂಜಿಯನ್ನು ಕೊಡ್ತಾ ಬನ್ನಿ. ಮತ್ತು ಅದಲ್ಲದೆ ನಾನು ನಮ್ಮ ಮೊದಲನೇ ಪ್ರಯೋಗವನ್ನು ತೋರಿಸಿದ್ವಿ, ಆ ಒಂದು ಪ್ರಯೋಗವನ್ನು ಕೂಡ ನೀವು ಮಾಡಿ ಮತ್ತು ಇದರಿಂದ ಒಳ್ಳೆಯ ಉಪಯೋಗಗಳನ್ನು ತೆಗೆದುಕೊಂಡು ಮಕ್ಕಳನ್ನು ನೀವು ಆ ಒಂದು ಡಿಪ್ತೇರಿಯಾ ಕಾಯಿಲೆಯಿಂದ ಹೊರತರಬಹುದು. ವೀಕ್ಷಕರೇ, ಇವತ್ತು ನಾವು ಹಾಲು, ರವೆ ಹಾಗೂ ಈ ಉಪ್ಪು, ಸಕ್ಕರೆ ಮತ್ತು ಓಂ ಕಾಳು, ಕರಿಬೇವಿನ ಸೊಪ್ಪನ್ನು ಹಾಕಿ ಮಾಡಿದಂಥ ಗಂಜಿ ಸಿದ್ಧವಾಗಿದೆ. ಡಿಫ್ತೀರಿಯಾಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಓಂಕಾಳು, ಹಾಲು, ಸಕ್ಕರೆ, ಉಪ್ಪು, ಕರಿಬೇವಿನ ಸೊಪ್ಪು ಮತ್ತು ರವೆ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ರವೆ, ಓಂಕಾಳು, ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿ, ನಂತರ ಅದಕ್ಕೆ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು 1 ಲೋಟಕ್ಕೆ ಸೋಸಿಕೊಂಡ್ರೆ ಡಿಫ್ತೀರಿಯಾಗೆ ಮನೆ ಔಷಧ ಸಿದ್ಧ.